ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸುಮಾರು ದಿನ ಆಲ್ಮೋಸ್ಟ್ ಒಂದು 3-4 ತಿಂಗಳಾದ್ಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆ್ಯಸ್ ಯು ಸಿ ನಾನು ಬನ್ನಿಕೋಡೊಳಗಿದ್ದೀನಿ. ನನ್ನ ಎಕ್ಸಾಮ್ ಎಲ್ಲ ಮುಗೀತು. ನಾನು ನಿನ್ನೆ ಬನ್ನಿಕೋಡಿಗೆ ಬಂದಿದ್ದು. ಸೊ ಇವತ್ತು ಅದರೊಳಗೂ ನಮ್ಮ ಅಮ್ಮಂದಿರು ಎಲ್ಲರೂ ಊರಿಗೆ ಹೋಗಿದ್ದಾರೆ ಪೂಜೆ ಅಂತ. ಸೊ ಇವತ್ತು ಯಾರೂ ಇಲ್ಲ ಮನೆಯಲ್ಲಿ, ನಾವಷ್ಟೇ, ಅಂದರೆ ಹುಡುಗರು ಅಷ್ಟೇ ಇರೋದು. ನಾವು ಮತ್ತು ಆ ಕಡೆ ಗಗನ, ಚಂದ್ರು, ವೈಶು ಅವರೆಲ್ಲ ಬರೀ ಸಣ್ಣ ಮಕ್ಕಳೇ ಇರೋದು. ಸೊ ಅದಕ್ಕೆ ಇನ್ಚಾರ್ಜ್ ಆಗಿ ನಾನಿದ್ದೀನಿ, ಯಾಕಂದರೆ ನಾನು ದೊಡ್ಡವರು. ಹಂಗೇನಿಲ್ಲ. ಇವಾಗ ತಿಂಡಿ ಒಂದು ಮಾಡ್ಕೋಬೇಕು, ಮಿಕ್ಕಿದ್ದೆಲ್ಲ ಮಮ್ಮಿಯವರೇ ಮಾಡಿಟ್ಟು ಹೋಗ್ಯಾರೆ. ನಾವು ತಿಂಡಿ ಒಂದು ರೆಡಿ ಮಾಡ್ಕೋಬೇಕು. ಸೊ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಇನ್ನೂ ಯಾರೂ ಎದ್ದೇ ಇಲ್ಲ. ಆಲ್ಮೋಸ್ಟ್ ಲೇಟೇ ಆಗಿದೆ. ನಾನು ಏನು ಬೇಗ ಇದ್ದಿಲ್ಲ, 7:30 ಆಗೈತೆ. ಸೊ ಅವನ್ನೆಲ್ಲ ಎಬ್ಬಿಸಿ ಟೀ ಒಂದು ಮಾಡಿಡಬೇಕು. ಯಾರು ಬರ್ತಾರಂತ. ಪಪ್ಪನೂ ಟೀ ಕುಡಿತಾರೆ, ಪಪ್ಪ ಇದ್ದಾರೆ. ಸೊ ಅವ್ರಿಗೆ ಟೀ ಮಾಡಬೇಕು, ನಮಗೆ ತಿಂಡಿ ಮಾಡಿಕೊಂಡ್ರೆ ಮುಗೀತು. ಬೇರೆ ಏನೂ ಇಲ್ಲ. ಅವ್ರನ್ನೊಂದು ರೆಡಿ ಮಾಡಿ ಕಳಿಸ್ಬೇಕು. ರೆಡಿ ಅಂದರೆ ಅವರೇ ಆಗ್ತಾರೆ, ನಾನು ಮಾಡೋಂಥದ್ದೇನಿಲ್ಲ. ಸೊ ಅವ್ರನ್ನ ಎಬ್ಸೋದು ಒಂದು ದೊಡ್ಡ ಕಷ್ಟ. ಇವಾಗ ಅದನ್ನೊಂದು ಮಾಡಬೇಕು. ಗಗನವ್ರು ಯಾರೂ ಎದ್ದಿಲ್ಲ ಅಂದ್ಕೊತೀನಿ. ನಾನು ಆ ಕಡೆ ಮನೆಗೆ ಹೋಗಿದ್ದಿಲ್ಲ. ಸೊ ಮಮ್ಮಿಯವರು ಆಲ್ಮೋಸ್ಟ್ 5 ಗಂಟೆ ಹಂಗೆ ಬಿಟ್ಟರು, ಬೇಗನೆ ಹೋದ್ರು ಅವರು. ಸೊ ಇವಾಗ ತಿಂಡಿ ಎಲ್ಲ ಮಾಡ್ಕೋಬೇಕು. ನಾನು ತೋರಿಸ್ತೀನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ. ಸೊ ಯಾರ್ಯಾರಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಸೊ ನಾನು ಏನಂತ ಇದಕ್ಕೆ ಚಿಯಾ ಸೀಡ್ಸ್ ವಾಟ್ರ್ ಕುಡಿತಿದ್ದೀನಿ. ನೋಡಿ ನೀನು ಬಾ. ಏನಿಲ್ಲ ಬಾಯ್. ಏನದು? ಇದು ಬಜ್ಜಿ, ಸಬ್ಜಿ, ಏನಿದು ಕಾಮ್ ಕಸ್ತೂರಿ ಬೀಜ. ಇದಲ್ಲ ವಾಪತ್ತು ಅವ್ರನ್ನ ಎಬ್ಬಿಸ್ಲಾ? ಗಗನ ಚಂದನ್ ಕರೀದ್ ಬರಲ್ಲ. ನೀನು ಟೀ ಮಾಡ್ಲಾ? ಟೀ ಕುಡಿತೀಯ, ಕಾಫಿ? ಏನು ಬೇಡ. ಮೆಣಸಿನ್ಕಾಯಿ ತಗೊಂಬ, ಮತ್ತು ಅವಲಕ್ಕಿ ಮಾಡ್ತೀನಿ. ಮೆಣಸಿನ್ಕಾಯಿ ತಗೊಂಬ. ಸರಿ. ಬೇಕಂತ ಮಾಡ್ತೀಯಲ್ಲ ಬಜ್ಜಿ ನೀನು, ನೋಡ. ಅಯ್ಯ ನಾನು ಅವಲಕ್ಕಿನೇ ಮಾಡೋದು. ಏನು ನಿನ್ನೆ ಗಗನ ಅಂದ ಅವಲಕ್ಕಿನೇ ಮಾಡೋಣ ಅಂತ. ಈ ಮಖಂಡಾರ ಏನು ರೀನಾ ಚಂದು ಎದ್ದ ಎದ್ದಳು. ಟೈಮ್ ಆಗಿತ್ತು 8 ಗಂಟೆಲಿ. ಚಂದಿ ಮಮ್ಮೇರೆಲ್ಲ ಹೋದ್ರು ನೋಡ್ರಿ. 8 ಗಂಟೆಗೆ ತೆದಳ್ರು ಗಡ ಗಡ ಕತ್ತೆ ಆಗೈತೆ ನೋಡಪ್ಪ, ಅದು ದೊಡ್ಡದು. ಗಗನ ಓಯ್ ತಿಂಡಿ ಅವಲಕ್ಕಿ ಮಾಡ್ತೀನಿ ನೋಡ್ರಿ. ಅಪ್ಪಾಜಿ ಮೆಣಸಿನ್ಕಾಯಿ ತರ್ತಂತೆ, ಅವಲಕ್ಕಿ ಎದ್ದ. ಗಗನ ಟೈಮ್ ಆಗೈತೆ ನೋಡು, ಹೇಳಕತ್ತೀನಿ, ಸುಮ್ಮನೆ ಅಲ್ಲ. ಮತ್ತೆ ಎಲ್ಲ ನನಗೆ ಬೈತಾರೆ, ಬರ್ರಲ್ಲಿ ಎದ್ದಳ್ರಿ ಯಾವನು. ಚಂದು ಸ್ನಾನ ಮಾಡ್ತೀಯ, ಇನ್ನ ನೀರಲ್ಲಿ ಮಾಡ್ಕ, ಯಾವಾಗ ಹಂಗ ಮಕ್ಕಂಡಿ ಅಲ್ಲ ಸುಮ್ಮನೆ. ಅವರೆಲ್ಲ ಕಾಸ್ಕೊಂಡು ಎಲ್ಲ ಮಾಡಿಟ್ಟು ಹೋಗ್ಯಾರ ಮಮ್ಮಿಯಾರು. ಮಕ್ಕ ತಗೊಂಡಾದ್ರೆ ಮಕ್ಕನಾರು ತಕ ಬರ್ರಿ, ಟೀ ಕುಡಿತೀರಾ? ಅವರಿಗೆ ಇವಾಗ ಅವಲಕ್ಕಿ, ಇಲ್ಲಿ ತಿನ್ನೋಕ್ಕೆ ಅವಲಕ್ಕಿ ಮಾಡ್ಕೊಡ್ತೀನಿ. ಬಾಕ್ಸಿಗೆ ಬಂದುಬಿಟ್ಟು ಕೊಕೊನಟ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಅದು ಅವಲಕ್ಕಿ ಏನೋ ಚೆನ್ನಾಗಾಗಲ್ಲಂತೆ ಅವ್ರ ತಿಂಡಿ ಬಾಕ್ಸಿಗೆ. ಸೊ ಅದಕ್ಕೆ ಇವಾಗ ಕೊಕೊನಟ್ ರೈಸ್ ಮಾಡ್ತಿದ್ದೀನಿ. ನಿಮಗೂ ಕೂಡ ರೆಸಿಪಿ ಶೇರ್ ಮಾಡಿದೆ. ಸಿಂಪಲಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಸಿಮಿಲರ್ ಟು ಪೊಂಗಲ್ ಟೇಸ್ಟ್ ಬರುತ್ತೆ. ಬಟ್ ಇದು ಇನ್ನೊಂದು ಸ್ವಲ್ಪ ಕ್ರೀಮಿಯಾಗಿ ಚೆನ್ನಾಗಿರುತ್ತೆ, ಯಾಕಂದರೆ ತೆಂಗಿನಕಾಯಿ ಹಾಲಿಂದ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೀಗ ರೆಸಿಪಿ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಟೀ ಮಾಡ್ಕೊಳ್ಳೋಣ.
ಅಲ್ಲಿ ಹೋಗುತ್ತೆ ಎಷ್ಟು ಹೋಗಜಿ ಹಾಲಲ್ಲಿ ತರಲಿಲ್ಲ ಅಲ್ಲ ಇಲ್ಲ ಖುಷಿ ಒಂದು ಕಪ್ ತಗೊಂಡು ಬಾವುಗೆ ಸ್ವಲ್ಪ ಐತೆ ಈ ಕಡೆಗೆ ಹಾ ಅಪ್ಪಾಜಿ ಚಂದನ್ ಎಬ್ಸಿ ಹೋಗಪ್ಪಾಜಿ ಅವ್ನು ಎದ್ದಳಂಗಿಲ್ಲ ನೋಡು ಗೊತ್ತಿಲ್ಲಪ್ಪ ನಿನ್ ಮಗನಿಗೆ ಇವಾಗ ಕೊಕೊನಟ್ ರೈಸ್ ರೆಸಿಪಿ ಕೊಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡ್ಕೊಬೋದು. ಅದನ್ನು ಫಸ್ಟು ಕಾಯಿ ತುರಿ ತುರ್ಕೊಳ್ಳಿ. ಕಾಯಿ ತುರಿನ ಮಿಕ್ಸಿ ಮಾಡ್ಕೋಬೇಕು ನೀರು ಹಾಕಿಬಿಟ್ಟು. ಒಂದು ಸತಿ ಹಾಕಿರೋ ಕಾಯಿ ತುರಿನ ಒಂದು 2-3 ಸತಿ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ರಿ ನೀಟಾಗಿ. ಕೊಬ್ಬರಿದು ಹಾಲು ಸಿಗುತ್ತೆ ನಿಮಗೆ. ಎಕ್ಸ್ಟ್ರಾ ಲಾಸ್ಟಿಗೆ ಈ ಥರ ಉಳಿದಿರೋದು ಬಿಟ್ಟರೆ ಬೇಕಾದ್ರೆ ಅದನ್ನು ಡ್ರೈ ಮಾಡಿಕೊಂಡು ಡೆಸಿಕೇಟೆಡ್ ಕೊಕೊನಟ್ ಥರ ಯೂಸ್ ಮಾಡ್ಕೋಬೋದು ನೀವು. ಇವಾಗ ಇದಕ್ಕೆ ಸಿಂಪಲ್ಲಾಗಿ ಒಗ್ಗರಣೆ ಹಾಕೋಣ. ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲ ಏನೇನು ಐಟಮ್ ಬರುತ್ತಲ್ಲ, ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ ಅದನ್ನೆಲ್ಲ ಹಾಕ್ಕೊಳ್ಳಿ. ಇದಕ್ಕೆ ಮೇನ್ ಇದೆ ಮಸಾಲ ಪುಡಿ ಅಂತ ಏನು ಹಾಕಲ್ಲ, ಇದೇ ಗಟ್ಟಿ ಮಸಾಲನೇ ಹಾಕೋದು. ಅದರಿಂದನೇ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಅದಕ್ಕೆ ನಾರ್ಮಲ್ ಸಾಸಿವೆ, ಜೀರಿಗೆ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ತರಕಾರಿನೂ ಏನು ಹಾಕಲ್ಲ ಜಾಸ್ತಿ. ಈರುಳ್ಳಿ ಹಾಕ್ತೀವಿ, ಬಿಟ್ಟರೆ ಬಟಾಣಿನ ಹಾಕೋಬೋದು. ಬಟಾಣಿ ಚೆನ್ನಾಗಾಗುತ್ತೆ ಅಂತ ಬಟಾಣಿ ಹಾಕ್ಕೊಂಡಿದ್ದೀನಿ ನಾನು. ಈರುಳ್ಳಿ ಸ್ವಲ್ಪ ನೀಟಾಗಿ ಬಾಡಿಸ್ಕೊಳ್ಳಿ. ಆಮೇಲೆ ಬಟಾಣಿ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಬೇರೆ ಯಾವುದು ಬೇಡ, ಕ್ಯಾರೆಟ್, ಬೀನ್ಸ್ ಅದೆಲ್ಲ ಏನೂ ಹಾಕಲ್ಲ. ಬಟಾಣಿ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂದ್ಬಿಟ್ಟು ಬಟಾಣಿ ಹಾಕ್ಕೊಂಡಿದ್ದೀನಿ. ಹಸಿ ಬಟಾಣಿ ಹಾಕ್ಕೊಳ್ಳಿ, ಇಲ್ಲ ನೆನೆಸಿ ಹಾಕ್ಕೊಳ್ಳಿ. ನಾನು ಕರಿಬೇವು ಹಾಕೋದು ಮರ್ತಿದ್ದೆ ಮುಂಚೆ, ಸೊ ಇವಾಗ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೇನು ಒಣ ಖಾರ ಹಾಕೋದು ಬೇಡ. ಸಣ್ಣದಾಗಿ ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಹೆಚ್ಚಿ ಹಾಕೋಬೋದು, ಇಲ್ಲ ಈ ಥರ ಉದ್ದ ಸ್ಲಿಟ್ ಮಾಡಿ ಹಾಕ್ಕೊಳ್ಳಿ. ಇದಕ್ಕೆ ಮಸಾಲ ಪುಡಿ ಅಂತ ಏನು ಜಾಸ್ತಿ ಹಾಕೋಣಲ್ಲ. ಒಂದು 2 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ, 1 ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡ್ರೆ ಮುಗೀತು. ಇಷ್ಟೇ ಇದಕ್ಕೆ ಒಗ್ಗರಣೆ ಥರ ಹಾಕೋದು. ನೆಕ್ಸ್ಟ್ ಇವಾಗ ನಾವು ಏನು ಕೊಬ್ಬರಿದು ಹಾಲು ತಗೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು. ಇವಾಗ ನೀವು ಎಷ್ಟು ಕಪ್ಪಿಗೆ ಮಾಡ್ತೀರೋ ಅದ್ರ ಮೇಲೆ ಹಾಕ್ಕೊಳ್ಳಿ. ಇವಾಗ ಅಕಸ್ಮಾತ್ 4 ಕಪ್ ನೀರು ಬೇಕಿದ್ದರೆ 3 ಕಪ್ ಕೊಬ್ಬರಿ ಹಾಲು ಹಾಕ್ಕೊಂಡು 1 ಕಪ್ ನಾರ್ಮಲ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಆ ಲೆಕ್ಕದೊಳಗೆ ಮಾಡ್ಕೊಳ್ರಿ. 1 ಕಪ್ ಮಾತ್ರ ನೀರು ಹಾಕ್ಕೊಳ್ಳಿ, ಮಿಕ್ಕಿದೆಲ್ಲ ಕೊಬ್ಬರಿದು ಹಾಲು ಏನು ತಗೊಂಡಿರ್ತೀವಲ್ಲ ಅದನ್ನು ಹಾಕ್ಕೋಬೋದು. ಸೊ ಇವಾಗ ಅದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಸಣ್ಣದಾಗಿ ಕುದಿ ಬರೋಕ್ಕೆ ಬಿಡಿ. ಅದು ಸ್ವಲ್ಪ ಆದಮೇಲೆ ಒಂದು ಸ್ವಲ್ಪ ಉಪ್ಪು ಖಾರ ನೋಡ್ಕೊಳ್ಳಿ ನೀವು, ರುಚಿಗೆ ತಕ್ಕಷ್ಟು ಅದ್ರ ಮೇಲೆ ಹಾಕ್ಕೊಳ್ಳಿ ಉಪ್ಪು ಖಾರ ಎಲ್ಲ. ಒಂದು ಸತಿ ಟೇಸ್ಟ್ ನೋಡ್ಕೊಂಡು ಆದಮೇಲೆ ನಾವೇನು ಅಕ್ಕಿ ನೆನೆ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಮುಂಚೆನೇ ಅಕ್ಕಿ ನೆನೆ ಇಟ್ಕೊಳ್ಳಿ, ಅಂದರೆ ಚೆನ್ನಾಗಿ ಬರುತ್ತೆ. ಸೊ ಅಕ್ಕಿ ನೆನೆ ಇಟ್ಬಿಟ್ಟು ಒಂದು ಸ್ವಲ್ಪ ಕುದಿ ಬರೋದಂಗೆ ಕಾದು ಕುಕ್ಕರ್ ಮುಚ್ಚಿ. ಅದಕ್ಕೂ ಮುಂಚೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ, ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಒಂದು 2 ವಿಷಲ್ ಕೂಗಿಸಿದ್ರೆ ಸಾಕು. ಸಿಂಪಲ್ಲಾಗಿ ಮನೆಯಲ್ಲೇ ಕೊಕೊನಟ್ ರೈಸ್ ರೆಡಿ ಆಗಿಬಿಡುತ್ತೆ. ಸಖತ್ತಾಗಿ ಬರುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಿ. ಸಿಂಪಲ್ಲಾಗಿ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬೋದು, ಸಖತ್ತಾಗಿ ಬರುತ್ತೆ. ಸೊ ಕೊಕೊನಟ್ ರೈಸ್ ರೆಡಿಯಾಗಿತ್ತು, ಎಲ್ಲರೂ ಊಟ ಮಾಡಿದ್ವಿ, ಸಖತ್ತಾಗಿತ್ತು. ಇದಾದಮೇಲೆ ನಾನು ಮತ್ತೆ ಅವರಿಗೆ ಸ್ವಲ್ಪ ಇದು ಒಗ್ಗರಣೆ ಬೇಕಿತ್ತು ಅವಲಕ್ಕಿ ಮಾಡಲಿಕ್ಕೆ, ಅದನ್ನು ಚೂರು ಮಾಡಿಕೊಂಡೆ. ಹೋಗಿ ಬಾರ ಸ್ಕೂಲಿಗೆ ಚದ್ದಿ ಇಲ್ಲ. ಹೌದು, ಎದಕ್ಕೆ ರಜಾ ಹಾಕಿ ಹೇಳು, ಎದಕ್ಕೆ ರಜಾ ಹಾಕಿ ಬರ್ದಿಲ್ಲ ಹೋಮ್ವರ್ಕ್? ಯಾವ ಗುರು ನೋವಾಗತ್ತೈತಿ? ಏನು ಸುಳ್ಳು ಹೇಳಿ ಬೈಯಕತ್ತಾರ ನೋಡಿ. ಈಗ ಅದು ನಿಮ್ಮ ಮಮ್ಮಿಯರು ಬರಲಿ ಸಾಯಂಕಾಲ ಒಡ್ತು ಬೀಳಿಲ್ಲ ಅಂದರೆ ನೋಡ್ಕ ನಾಚಿಕೆ ಬಿಟ್ಟ ನೋಡಪ್ಪ. ಇವಾಗ ಉಗುರು ಪಗುರು ನೋವಲ್ಲೇನಲ್ಲ ನಿನಗೆ? ಎಷ್ಟು ನಾಟಕ ಮಾಡ್ತೀಯಲ್ಲ ಚಂದು.
ಆಮೇಲೆ ಎಲ್ಲರೂ ರೆಡಿಯಾಗಿ ಹೋದರು ಸ್ಕೂಲಿಗೆ. ಅವ್ರದ್ದು ಬಸ್ ಬರುತ್ತೆ. ಸೊ ಹೋದರು ಎಲ್ಲರೂ. ಚಂದು ಮಾತ್ರ ಹೋಗಲಿಲ್ಲ. ಅವನು ರಜಾ ಹಾಕಿದ್ದ, ನಾನು ಹೋಗಲ್ಲ ಅಂತ ಲಾಸ್ಟ್ ಮೂಮೆಂಟ್ ಒಳಗೆ ಹೋಗಲಿಲ್ಲ ಅವನು. ತಿರ್ಗಿ ಮಮ್ಮಿಯವ್ರ ಹತ್ರ ಎಲ್ಲ ಹೋಗ್ತೀನಂತ ಉಳ್ಕೊಂಡು ಆಮೇಲೆ ಕೈ ಹತ್ತಿದ ಎಲ್ಲರಿಗೂ. ಸೊ ನೆಕ್ಸ್ಟ್ ನಾವು ಅಷ್ಟೊತ್ತಿಗೆ ತಿಂಡಿ ತಿಂದ್ವಿ. ಆಮೇಲೆ ಇವರೆಲ್ಲ ಹೋದರು. ನಮ್ಮದೊಂದು ಸ್ವಲ್ಪ ಕೆಲಸ ಇತ್ತು. ಬಾಯ್. ಸೊ ಹಾಯ್, ವೆಲ್ಕಮ್ ಬ್ಯಾಕ್. ಸೊ ನಾನು ರೆಡಿ ಆಗಿದ್ದೆ, ಒಂದು ವಿಡಿಯೋ ಮಾಡ್ಕೋಬೇಕಿತ್ತು, ಅದಕ್ಕೆ ರೆಡಿ ಆದೆ. ಬಟ್ ಅದು ಸರಿ ಬರ್ತಿಲ್ಲ. ಸೊ ಅದಕ್ಕೆ ಬಿಟ್ಟೆ ಮಾಡೋದು. ಸೊ ಇದು ಹಾಕ್ಕೊಂಡಿದ್ದೆ ಔಟ್ಫಿಟ್ ನಾನು. ಇದು ನಮ್ಮ ಅಮ್ಮನ ಸೀರೆ ಒಳಗೆ ಸ್ಟಿಚ್ ಮಾಡಿಸಿದ್ರು, ಸಖತ್ತಾಗಿ ಬಂದೈತೆ. ಸೊ ಅದ್ರದ್ದೇ ಒಂದು ಆ ಥೀಮ್ ಒಳಗೆ ವಿಡಿಯೋ ಮಾಡಬೇಕಂತ ಅಂದ್ಕೊಂಡೆ. ಬಟ್ ವಿಡಿಯೋ ಅದು ಅಂದರೆ ಕ್ಯಾಮ್ರಾ ಕ್ಲಾರಿಟಿ ಅದು ಬರ್ತಿಲ್ಲ. ಸೊ ಅದಕ್ಕೆ ಬಿಟ್ಟೆ, ನಮ್ಮ ಮೂಡೇ ಹೋಯ್ತು. ಸೊ ಇವಾಗ ಆ್ಯಕ್ಚುಲಿ ಸ್ವಲ್ಪ ಹರಿಹರಕ್ಕೆ ಹೋಗಿ ಬರಬೇಕಿತ್ತು. ಸ್ವಲ್ಪ ಅಲ್ಲಿ ಕೆಲಸ ಇದೆ, ಅದಕ್ಕೆ ಹೋಗಬೇಕು. ಸೊ ಅಷ್ಟರೊಳಗೆ ಬೇಗ ತೆಗಿತೀನಿ ಇದನ್ನೆಲ್ಲ. ಏನು ಮುಖಕ್ಕೇನು ಹಚ್ಚಿಲ್ಲ. ಬಟ್ ಐಲೈನರ್ ಇದು ಈ ಕಡೆದು ಚೆನ್ನಾಗಿ ಬಂದಿಲ್ಲ. ಇದು ಸ್ವಲ್ಪ ದಪ್ಪ ಆಗಿದೆ, ಇದು ಸ್ವಲ್ಪ ತೆಳ್ಳ ಆಗುತ್ತೆ. ಮೂಡೇ ಹೋಯ್ತು ನನಗೆ. ಸೊ ಚೆನ್ನಾಗಿ ರೆಡಿ ಆಗಿದ್ದೆ ನಾನು. ಬಟ್ ಅದು ಸಿಗಲಿಲ್ಲ, ಆ ವಿಡಿಯೋ ಬರ್ತಾ ಇರಲಿಲ್ಲ. ಶಾಲಿಗೆ ಹೋಗಂದ್ರೆ ಇಂಥ ಮಾಡು. ಶೂ ಎದುರಿಸ್ತಲ್ಲ ಚಂದ ಅದು ನಿನಗೆ. ಒಪ್ಪೋರು ಸೊ ನಾವು ಹರಿಹರಕ್ಕೆ ಹೋಗಿದ್ವಿ. ನಮ್ಮದು ಸ್ವಲ್ಪ ಬ್ಯಾಂಕಿನ ಕೆಲಸ ಇತ್ತು ಅಂದ್ಬಿಟ್ಟು. ಚಂದು ಒಬ್ಬನೇ ಆಗ್ತಾನೆ ಮನೇಲಂತ. ಸೊ ಅವನು ಕರ್ಕೊಂಡು ಸ್ವಲ್ಪ ಬ್ಯಾಂಕಿನ ಕೆಲಸ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದ್ವಿ. ಹಂಗೆ ಅನ್ಬಾರ್ದೆ ಅಣ್ಣ. ಸ್ಕೂಲಿಗೆ ಹೋಗಿ ಬಂದೆ ನಾವೇ. ನೀನು ಹೋಗಿ ಬಂತಾನೆ. ಏನೇನು ಮಾಡಿಸಿದ್ರು? ಹೇಳು ಗಡಗಡ. ನೀರು ಕೊಟ್ರು, ABCD ಹೇಳ್ಕೊಟ್ರು, ಮಂಗಿಸಿದ್ರು. ಅದಾ ಇವನು ನೀನೇನು ಮಾಡಿದ್ದಲ್ಲ, ನಾಟಕ ಮಾಡಿ ಮನೆಗೆ ಕುಂತೀಯಲ್ಲ. ನಾಚಿಕಾಗಲ್ಲ ನಿಂಗೆ. ಅದು ಸಣ್ಣ ಹುಡುಗ ಹೋಗಿ ಬರ್ತದಲ್ಲ ಅಲ್ಲಿ ಸ್ಕೂಲಿಗೆ. ಯಾಕೆ ಹೊಡ್ದಕ್ಕಿಗೆ ಅಕ್ಕಿ ನೀ ಬೈದ್ಲ ಈಗ ನಿನಗೆ? ಬಯಸಿತ್ತೇನೋ ಐತಿ. ನೀನು ಹಂಗೆ ಅನ್ಬಾರ್ದು. ಅಣ್ಣ ಅದಿಲ್ಲ ಅವನು ಚಂದು ಅಣ್ಣ ಅನ್ನು. ಹೌದು, ನನ್ನ ಹೆಸ್ರೇನು ಹೇಳಿ ಪ್ರಜ್ಞಾ? ಪಲ್ಲಕ್ಕ. ನಾಯಿ ಹೋಗೆ. ನನ್ನ ಹೆಸರೇ ಗಾನಕ್ಕ. ಮತ್ತು ಪಲ್ಲು ಅಂತೀಯಾ? ಸಣ್ಣ ಹುಡುಗಿ ಇದು ಅಂಗನವಾಡಿಗೆ ಹೋಗ್ಬರ್ತತಿ. 7 ಕತ್ತಾಗೆ ನೀವು ಮನೆಗೆ ರಜಾಕಿ ತೋರ್ಸೋದು. ಯಾವ ಬೆಳ್ಳಿ ಏನಾಗೈತೆ ತೋರ್ಸು. ಈಗ ಪ್ರಜ್ಞಾ ಕಾಣ್ತದ ನಿನಗದು ಏನಾರು ನೋವಾಗೈತಾ? ಇಲ್ಲ. ನೋಡಿ ಎಷ್ಟು ನಾಟಕ ಮಾಡ್ತಾನ ಅವನು. ಎತ್ತಕ್ಕಂಗೆ ಜಗಳ ಮಾಡ್ತಿ. ಚಂದ ಹೊಡಿಬಾರ್ದಳಿ ಸಣ್ಣಕಿ. ಇನ್ನೊಂದ್ಸತಿ ಅನ್ನು ಚಂದು ಗುಂಡು. ಎಲ್ಲರೂ ಸ್ಕೂಲ್ ಮುಗಿಸ್ಕೊಂಡು ಸಂಜೆ ವಾಪಸ್ ಮನೆಗೆ ಬಂದರು. ಸೊ ಇವಾಗ ಸಂಜೆ ಅವ್ರಿಗೆ ಏನಾದ್ರು ಮಾಡಿಕೊಡೋದು ಅದು ಎಲ್ಲ ಕೆಲಸ ಇತ್ತು. ಸಮಾಧಾನ ಮಾಡೋಕ್ಕೆ ಕರ್ಕೊಂಡೋಗಿ ಬಾ ನಿನ್ನ ತಂಗಿನ. ಬಾರೆ ಹೋಗೆ ನಿಮ್ಮ ಅಣ್ಣ ನೋಡಿ ಗಾಡಿ ತಗೊಂಬಂದ ನೀನು ಕರ್ಕೊಂಡು ಹೋಗೋಕ್ಕೆ. ಕುಂದ್ರಿಸ್ಕೊಳ್ಳಲೇ ಬಡಲ್ಲ ನಿನಗೆ. ನಿಮ್ಮ ಅಪ್ಪಾಜಿ ಐತ ಮನೆಗೆ? ಮತ್ತು ನೀನೆಲ್ಲದಿ? ಇಲ್ಲೇ ಇರ್ತ. ನೀನು ಇಲ್ಲೇ ಇರ್ತೀಯಾ? ಬಾ ಮತ್ತೆ ಒಳಕ್ಕೆ ಹೋಗೋಣ. ನಾನು ಅಕ್ಕಿನ ಬಿಟ್ಟು ಬರೋಕ್ಕಂತ ಬಂದಲ್ಲ. ಆಟಾಡ್ಬೇಡ, ಅವ್ನು ಜಗಳ ಮಾಡ್ತಾನೆ ಚಂದಣ್ಣ. ಅಕ್ಕಿನ ಎಲ್ಲಿ ಒಬ್ಬಕ್ಕಿನ್ನ ಮನೆಗೆ ಬಿಡ್ತೀರ? ಇಬ್ರು ಎಂಥರದಿರಿ ನೋಡ್ರಿ. ಅಕ್ಕಿನ ಒಲ್ಲು ಕಳಿಸ್ತೀಯ ನೀನು? ನೀನು ಹೋಗ ಗಾಡಿ ತಗೊಂಡು. ದೊಡ್ಡಪ್ಪಾಜಿಗೆ ಹೇಳ್ತೀನಿ ನಾನೇ. ನೀನು
ಬಾರೆ ಹೋಗೋಣ. ಈ ಬಾರಿ ನಿನ್ನ ಯಾಕೆ ಹೊಡಿತೀಯ ನಿಂಗೆ ಬೈ. ಅವ್ರನ್ನೂ ಕರೀರೋದು. ಫಸ್ಟ್ ಹಾಕು ಎಷ್ಟು ಜನ ಅದಾರೆ ಈಗ ಹಾಕಿ ಅದು ನನಗೆ ಮುಚ್ಚಿಟ್ಬಿಡು. ಮತ್ತು ಅದಕ್ಕೂ ಜಗಳ ಆಡ್ತಾರೆ, ನನಗೆ ಆಟಕ್ಕೆ ನಿನಗೆ ಈಟಕ್ಕೆ.